ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ಯತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಧೃತರಾಷ್ಟ್ರನಿಗೆ ಸನತ್ಸುಜಾತರ ತತ್ವೋಪದೇಶಗಳು ಮುಂದುವರಿಯುತ್ತಿವೆ. ಈ ಅಧ್ಯಾಯದಲ್ಲಿ ವೇದಗಳ ಪ್ರಯೋಜನವನ್ನು ಆರಂಭದಲ್ಲಿ ನಿರೂಪಿಸುತ್ತಿರುವರು. ಈ 43ನೆಯ ಅಧ್ಯಾಯಕ್ಕೆ ಶ್ರೋತೃಗಳಿಗೆ ಸ್ವಾಗತ. ತಿರುಗಿ ಧೃತರಾಷ್ಟ್ರನು ಸನತ್ಸುಜಾತನನ್ನು ಕುರಿತು, ಮುನೀಂದ್ರ, ನೀನು ಹೇಳಿದ ಮೌನ ಅಂದರೆ ಆ ಮುನಿಧರ್ಮವೆಂಬುದಕ್ಕೆ ಅಧಿಕಾರಿಗಳಾರು? ಆ ಮೌನದ ಸ್ವರೂಪವೆಂಥದು? ಮೌನದ ತತ್ವವನ್ನು ನನಗೆ ತಿಳಿಸಬೇಕು. ವಿದ್ವಾಂಸನು ಮೌನದಿಂದ ಬ್ರಹ್ಮಜ್ಞಾನವನ್ನು ಹೊಂದಬಲ್ಲನೆ. ಆ ಮೌನವನ್ನು ಹೇಗೆ ಆಚರಿಸುವರು ಎಂದನು. ಅದಕ್ಕೆ ಆ ಸನತ್ಸುಜಾತ ಮುನಿಯು, ವಾಗ್ರೂಪಗಳಾದ ವೇದಗಳು, ಜ್ಞಾನ ರೂಪವಾದ ಮನಸ್ಸು ಆ ಬ್ರಹ್ಮನನ್ನು ಪ್ರವೇಶಿಸಲಾರದ ಕಾರಣದಿಂದಲೇ ಅದು ಮೌನವೆನಿಸುವುದು. ಎಲ್ಲಿಂದ ವೇದ ಶಬ್ದಗಳುಂಟಾಗಿದೆಯೋ, ಯಾವನು ವೇದ ಶಬ್ದದಿಂದಲೇ ಪ್ರತಿಪಾದ್ಯನೋ, ಪ್ರಣವ ಸ್ವರೂಪನಾಗಿ ಪ್ರಕಾಶಿಸುವ ಪರಬ್ರಹ್ಮ ಸ್ವರೂಪವೇ ಮೌನವು ಎಂದನು. ತಿರುಗಿ ಧೃತರಾಷ್ಟ್ರನು, ಮಹರ್ಷಿ, ಋಕ್ಕು, ಯಜಸ್ಸು, ಸಾಮವೆಂಬಿ ವೇದಗಳನ್ನು ಚೆನ್ನಾಗಿ ತಿಳಿದ ಬ್ರಾಹ್ಮಣನೊಬ್ಬನು ಪಾಪಗಳನ್ನು ಮಾಡಿದರೆ ಅವನು ಆ ಪಾಪಗಳಿಂದ ಸಂಬಂಧಿಸಲ್ಪಡುವನೆ ಅಥವಾ ಇಲ್ಲವೇ? ಈ ನನ್ನ ಸಂದೇಹವನ್ನು ಪರಿಹರಿಸಬೇಕು ಎನ್ನಲು ಸನತ್ಸುಜಾತರು ಹೇಳುತ್ತಾರೆ, ರಾಜ, ಮನೋವಾಕ್ಕಾಯಗಳನ್ನು ಅಡಗಿಸಲು ಸಾಮರ್ಥ್ಯವಿಲ್ಲದೆ ಪಾಪ ಕರ್ಮವನ್ನು ಮಾಡಿದ ಬ್ರಾಹ್ಮಣನನ್ನು ಅವನ ವೇದಾಧ್ಯಯನಗಳೊಂದು ಆ ಪಾಪದಿಂದ ತಪ್ಪಿಸಲಾರವು. ನಾನು ಸುಳ್ಳಾಡುವೆನೆಂದು ತಿಳಿಯಬೇಡ. ವಂಚನಾ ಸ್ವಭಾವವುಳ್ಳ ಕಪಟಿಯನ್ನು ವೇದಗಳಾವುವು ಉದ್ಧರಿಸಲಾರವು. ರೆಕ್ಕೆ ಬೆಳೆದ ಪಕ್ಷಿಗಳು ಒಡನೆಯೇ ಗೂಡನ್ನು ಬಿಟ್ಟು ಬಿಡುವಂತೆ ಅಂತಹ ವಂಚನಾ ಸ್ವಭಾವವುಳ್ಳ ಕಪಟಿಯ ಅವಸಾನ ಕಾಲದಲ್ಲಿ ವೇದಗಳು ಬಿಟ್ಟು ಓಡುವವು ಎಂದನು. ತಿರುಗಿ ಧೃತರಾಷ್ಟ್ರನು, ಓ ಮಹಾತ್ಮ, ವೇದಗಳಿಗೆ ತನ್ನನ್ನು ಉಪಾಸನೆ ಮಾಡಿದವರನ್ನು ಪಾಪದಿಂದ ಕಾಯುವುದಕ್ಕೆ ಶಕ್ತಿ ಇಲ್ಲದಿದ್ದ ಪಕ್ಷದಲ್ಲಿ ಬ್ರಾಹ್ಮಣರು ಆ ವೇದಗಳ ಪುನಶ್ಚರಣೆಗಾಗಿ ಕಂಠಶೋಷಣೆ ಮಾಡುವುದೇಕೆ? ಬ್ರಾಹ್ಮಣರು ವೇದಗಳನ್ನು ಅಷ್ಟು ಹೊಗಳುವುದೇಕೆ ಎನ್ನಲು ಸನತ್ಸುಜಾತನು ಹೇಳುತ್ತಾನೆ, ರಾಜ, ಆ ಪರಮಾತ್ಮನ ನಾಮ ರೂಪ ಗುಣಾದಿಗಳನ್ನು ವರ್ಣಿಸಿ ಈ ಪ್ರಪಂಚವೆಲ್ಲ ಅವನ ಸ್ವರೂಪದಿಂದಲೇ ಬೆಳಗುತ್ತಿದೆ ಎಂಬುದನ್ನು ನಿರೂಪಿಸುವುದಕ್ಕಾಗಿ ವೇದಗಳೇ ಹೊರತು ತಮ್ಮನ್ನು ಬಾಯಿಪಾಠ ಮಾಡಿದ ಬ್ರಾಹ್ಮಣನ ಪಾಪವನ್ನು ನೀಗಿಸುವುದು ಅವುಗಳ ಪ್ರಧಾನ ಕಾರ್ಯವಲ್ಲ. ಅಂದರೆ ಅವು ಪರಮಾತ್ಮನ ನಾಮ ರೂಪ ಗುಣಗಳನ್ನು ವರ್ಣಿಸಿ ಪ್ರಪಂಚವೆಲ್ಲ ಪರಮಾತ್ಮನೇ, ಸಕಲವು ಬ್ರಹ್ಮಮಯವೇ ಎಂಬುದನ್ನು ನಿರೂಪಿಸುತ್ತಿರುವವೇ ಹೊರತು ಕೇವಲ ಆ ಮಂತ್ರಗಳನ್ನು ಬಾಯಿಪಾಠ ಮಾಡಿದರೆ ಅದರಿಂದ ಉದ್ಧಾರವಾಗುತ್ತದೆ ಎಂದೇನೂ ಇಲ್ಲ. ಮಹರ್ಷಿಗಳು ಕೂಡ ಈ ಪ್ರಪಂಚವೆಲ್ಲ ಅವನಿಂದ ಭಿನ್ನವಾಗಿ ಅವನಿಂದ ವ್ಯಾಪ್ತವಾದುದೆಂದು ಹೇಳುವರು. ಆ ಬ್ರಹ್ಮ ಪ್ರಾಪ್ತಿಗಾಗಿಯೇ ವೇದಗಳಲ್ಲಿ ತಪಸ್ಸು, ಯಾಗ ಮೊದಲಾದವೆಲ್ಲ ಪ್ರತಿಪಾದಿಸಲ್ಪಟ್ಟಿವೆ. ವಿವೇಕಿಯಾದವನು ವೇದೋಕ್ತಗಳಾದ ಆ ತಪಸ್ಸು ಮತ್ತು ಯಜ್ಞಾದಿ ಕರ್ಮಗಳು ಇವೆರಡನ್ನೂ ನಡೆಸಿಯೇ ಪುಣ್ಯ ಭಾಗಿಯಾಗುವನು. ಆ ಪುಣ್ಯದಿಂದ ಪಾಪವನ್ನು ನಿಗ್ರಹಿಸಿ ಆಮೇಲೆ ಆತ್ಮ ವಿಷಯವಾದ ಜ್ಞಾನ ಪ್ರಕಾಶವನ್ನು ಹೊಂದುವನು. ಹೀಗಿಲ್ಲದೆ ಬೇರೆ ರೀತಿಯಲ್ಲಿ, ಅಂದರೆ ಪ್ರವೃತ್ತಿ ಮಾರ್ಗಕ್ಕೆ ಬಿದ್ದವನು ಕರ್ಮ ಫಲಗಳಿಂದ ಧರ್ಮ, ಕಾಮ, ಅರ್ಥಗಳೆಂಬ ತ್ರಿವರ್ಗದಲ್ಲಿ ಸಿಕ್ಕಿ ಬೀಳುವನು. ದೇಹಿಯು ಇಲ್ಲಿ ಮಾಡಿದ ಕರ್ಮಗಳ ಫಲವನ್ನೆಲ್ಲ ಬುತ್ತಿ ಕಟ್ಟಿಕೊಂಡು ಹೋಗಿ ಪರಲೋಕದಲ್ಲಿ ಅನುಭವಿಸಿ ಆ ಬುತ್ತಿಯನ್ನು ತಿಂದು ತೀರಿಸಿದ ಮೇಲೆ ತಿರುಗಿ ಇದೇ ದಾರಿಯನ್ನು ಹಿಡಿದು ಹಿಂತಿರುಗಿ ಕರ್ಮಲೋಕಕ್ಕೆ ಬರುವನು. ಕರ್ಮಗಳನ್ನು ಮಾಡಬೇಕಾದುದು ಇಲ್ಲಿ, ಅದಕ್ಕೆ ಫಲಾನುಭವವು ಪರಲೋಕದಲ್ಲಿ. ಬ್ರಹ್ಮವಿತ್ತುಗಳಿಗಾದರೂ ಈ ಲೋಕವೇ ಅವರ ತಪಸ್ಸನ್ನು ಅಭಿವೃದ್ಧಿಗೊಳಿಸುವುದಕ್ಕಾಗಿ ಏರ್ಪಟ್ಟಿದೆ. ಬ್ರಹ್ಮವಿತ್ತುಗಳಿಗೆ ಅವರು ಮಾಡಿದ ತಪಸ್ಸು ತಾನಾಗಿಯೇ ಮೇಲೆ ಮೇಲೆ ಅಭಿವೃದ್ಧಿ ಹೊಂದುವುದು. ಬ್ರಹ್ಮಜ್ಞಾನವಿಲ್ಲದ ಇತರರಿಗಾದರೂ ಆ ತಪಸ್ಸು ಮಾಡಿದಷ್ಟರಲ್ಲಿಯೇ ನಿಲ್ಲುವುದು.
ಫಲಾಪೇಕ್ಷೆ ಇಲ್ಲದೆ ಮಾಡತಕ್ಕ ಕೇವಲವಾದ ತಪಸ್ಸು ಮೇಲೆ ಮೇಲೆ ಅತ್ಯಧಿಕವಾಗಿ ಬೆಳೆಯುತ್ತಲೇ ಹೋಗುವುದು. ಇದೇ ಸಮೃದ್ಧವಾದ ಪೂರ್ಣ ತಪಸ್ಸೆನಿಸುವುದು ಎಂದನು. ಮುಂದೆ ವಿವಿಧ ತಪಸ್ಸುಗಳನ್ನು ಸನಸ್ಸುಜಾತ ಮಹರ್ಷಿಯು ನಿರೂಪಿಸುತ್ತಿರುವರು. ಧೃತರಾಷ್ಟ್ರನು ತಿರುಗಿ, ಓ ಮುನೀಂದ್ರ, ಸಮೃದ್ಧವಾದ ತಪಸ್ಸೆಂಬುದು ಯಾವುದು? ಕೇವಲ ತಪಸ್ಸೆಂದರೇನು? ಕೆಲವರಿಗೆ ತಪಸ್ಸು ಉತ್ತಮ ಪುರುಷಾರ್ಥವನ್ನು ಕೊಡುವುದಕ್ಕೂ, ಬೇರೆ ಕೆಲವರಿಗೆ ಆ ತಪಸ್ಸು ಅಷ್ಟು ಉತ್ತಮ ಫಲಕಾರಿಯಾಗ ಫಲಕಾರಿಯಾಗದಿರುವುದಕ್ಕೂ ಕಾರಣವೇನೆಂಬುದನ್ನು ನನಗೆ ತಿಳಿಯುವಂತೆ ಹೇಳಬೇಕು ಎಂದನು. ಅದಕ್ಕೆ ಮಹರ್ಷಿಯು, ಧೃತರಾಷ್ಟ್ರ, ಕೇವಲವೆಂದು, ವೃದ್ಧವೆಂದು, ಸಮೃದ್ಧವೆಂದು ತಪಸ್ಸಿನಲ್ಲಿ ಮೂರು ಬಗೆ. ಶ್ರದ್ಧೆಯಿಂದಲೂ ಭಕ್ತಿಯಿಂದಲೂ ಕೂಡಿದ ಶುದ್ಧವಾದ ನಿಷ್ಕಾಮವಾದ ತಪಸ್ಸು ಯಾವುದು, ಅದೇ ಕೇವಲ ತಪಸ್ಸು. ಇದು ಕೈವಲ್ಯ ಸಾಧಕವಾದುದರಿಂದ ಕೇವಲವೆನಿಸುವುದು. ಅದೇ ಸಕಾಮವಾದರೆ, ಅಂದರೆ ಯಾವುದೋ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಮಾಡಿದರೆ, ಅದು ಸಮೃದ್ಧವೆನಿಸುವುದು. ಕೇವಲ ಡಂಭಾರ್ಥವಾದುದು, ಅಂದರೆ ಇನ್ನೊಬ್ಬರ ಎದುರು ತೋರಿಕೆಗೋಸ್ಕರ ಮಾಡುತ್ತಿರುವುದು ವೃದ್ಧವು. ಕೇವಲ ತಪಸ್ಸಿನಿಂದಲೇ ವೇದವಿತ್ತುಗಳು ಅಮೃತವೆನಿಸಿದ ಪರಮಾತ್ಮನನ್ನು ಪಡೆಯುವರು. ಅಂಥವರೇ ಅಂಥವರೇ ಮರಣವನ್ನು ಜಯಿಸುವರು. ತಪಸ್ಸೇ ಪ್ರಪಂಚವನ್ನು ಅಭಿವೃದ್ಧಿಗೊಳಿಸುವುದು. ಇವುಗಳೊಳಗೆಲ್ಲ ನಿಷ್ಕಾಮ ತಪಸ್ಸು ಯಾವುದು ಕೇವಲ ತಪಸ್ಸು, ಕೈವಲ್ಯವನ್ನು ಸಾಧಿಸುವಂತಹ ಕೇವಲ ತಪಸ್ಸು ಎಂದು ಪ್ರಸಿದ್ಧವಾಗಿರುವುದು, ಅಂತಹ ನಿಷ್ಕಾಮ ಯಾವುದೇ ಆಶಯವಿಲ್ಲದ ತಪಸ್ಸೇ ಉತ್ತಮವಾದುದು. ಮುಂದೆ ಸನತ್ಸುಜಾತರು ತಪಸ್ಸಿನಲ್ಲಿರುವ ಕೆಲವು ಗುಣದೋಷಗಳನ್ನು ವಿವರಿಸುತ್ತಿರುವರು. ತಿರುಗಿ ಧೃತರಾಷ್ಟ್ರನು, ಓ ಮಹರ್ಷಿ, ಬ್ರಹ್ಮ ಸಾಕ್ಷಾತ್ಕಾರ ಕಾರಣವಾದ ತಪಸ್ಸೇ ಕಶ್ಮಲವಿಲ್ಲದ ಕೇವಲ ತಪಸ್ಸೆಂದು ಹೇಳಿದೆಯಲ್ಲವೇ? ತಪಸ್ಸಿನ ಕಶ್ಮಲಗಳೆಂದರೆ ಯಾವುವು ಎನ್ನಲು, ಅದಕ್ಕೆ ಸನತ್ಸುಜಾತನು, ದ್ವಿಜನು ಆಚರಿಸತಕ್ಕ ತಪಸ್ಸಿಗೆ ಕೋಪವೇ ಮೊದಲಾದ 12 ದೋಷಗಳು, ಬೇರೆ 13 ಕ್ರೂರತರ ದೋಷಗಳು ಉಂಟು. ಕೇವಲ ತಪಸ್ಸಿಗಾದರೂ ಧರ್ಮವೇ ಮೊದಲಾದ 12 ಗುಣಗಳು ಪೋಷಕಗಳಾಗಿವೆ ಎಂದು ಮನು ಮೊದಲಾದ ವಂಶಕರ್ತರ ಶಾಸ್ತ್ರದಿಂದ ತಿಳಿದು ಬರುತ್ತದೆ. ಮನುಷ್ಯನು ಕ್ರೋಧ, ಕಾಮ, ಲೋಭ, ಮೋಹ ಎಷ್ಟು ಬಂದರೂ ತೃಪ್ತಿ ಇಲ್ಲದಿರುವುದು, ದಯೆ ಇಲ್ಲದಿರುವಿಕೆ, ಅಸೂಯೆ, ಗರ್ವ, ದುಃಖ, ಆಶೆ, ಈರ್ಷ್ಯೆ, ಜಿಗುಪ್ಸೆ ಇವುಗಳನ್ನು ವರ್ಜಿಸಬೇಕು. ಅಷ್ಟೇಕೆ, ಇವುಗಳಲ್ಲಿ ಒಂದೊಂದು ಮಾತ್ರವಾದರೂ ಬೇಡನು ಮೃಗವನ್ನು ಹೊಂಚು ಹಾಕಿ ಹಿಡಿಯುವಂತೆ ಮನುಷ್ಯನ ದುರ್ಬಲತೆಯನ್ನೇ ನೋಡಿಕೊಂಡು ಪಕ್ಕನೆ ಬಂದು ಹಿಡಿಯುವವು. ತನ್ನ ಮೇಲ್ಮೆಯನ್ನು ತಾನೇ ಹೊಗಳಿಕೊಳ್ಳುವುದು, ಅತ್ಯಾಶೆ ಪಡುವುದು, ಭೋಗಾಸಕ್ತಿ, ಆಶೆ, ಗರ್ವದಿಂದ ಇತರರನ್ನು ಅಲಕ್ಷ್ಯ ಮಾಡುವುದು, ಸ್ಥಿರವಾದ ಕೋಪವನ್ನಿಡುವುದು, ಚಪಲತೆ, ನಿಷ್ಕಾರಣ ಕ್ರೋಧ, ಈ 6 ಬಗೆಯ ದುರ್ಗುಣಗಳುಳ್ಳವರು ಇಹಪರ ಲೋಕಗಳೆರಡಕ್ಕೂ ಹಾನಿಯನ್ನು ತಂದುಕೊಳ್ಳುವ ಆ ಪಾಪಗಳಲ್ಲಿಯೇ ಯಾವಾಗಲೂ ಮುಳುಗಿರುವರು. ಭೋಗವನ್ನೇ ತನ್ನ ಜೀವನದ ಮುಖ್ಯ ಪ್ರಯೋಜನವನ್ನಾಗಿ ಎಣಿಸುವವನು, ಅತ್ಯಂತ ಸ್ವಾಭಿಮಾನವುಳ್ಳವನು, ಇತರರಿಗೆ ಕೊಟ್ಟು ಆಮೇಲೆ ಪಶ್ಚಾತ್ತಾಪ ಪಡುವವನು, ಪ್ರಾಣವೇ ಹೋಗುವ ಸಂಭವವಿದ್ದರೂ ಹಣವನ್ನು ಕೈಬಿಡಲಾರದ ಪರಮ ಲೋಭಿಯು, ಪ್ರಜೆಗಳಿಂದ ಅನ್ಯಾಯವಾಗಿ ಹೆಚ್ಚು ಹಣವನ್ನು ತೆಗೆಯತಕ್ಕವನು, ಇತರರಿಗೆ ಉಂಟಾದ ಭಂಗವನ್ನು ನೋಡಿ ಸಂತೋಷಿಸುವವನು, ಶಾಸ್ತ್ರೋಕ್ತವಾಗಿ ಕೈ ಹಿಡಿದ ಹೆಂಡತಿಯನ್ನು ದ್ವೇಷಿಸುವವನು, ಈ 7 ಮಂದಿಯು ಕ್ರೂರಿಗಳೆಂದು ಕರೆಯಲ್ಪಡುವರು. ಹೀಗೆ ಮೇಲ್ಕಂಡ 13 ಬಗೆಯ ದುಸ್ವಭಾವಗಳು ತಪಸ್ಸಿನ ಕ್ರೂರ ದೋಷಗಳೆನಿಸುವವು. ಧರ್ಮ, ಸತ್ಯ, ಇಂದ್ರಿಯ ನಿಗ್ರಹ, ದೃಢ ತಪಸ್ಸು, ಇತರರ ಮೇಲ್ಮೆಗೆ ಸಂತೋಷಿಸುವುದು, ಲಜ್ಜೆ, ತಾಳ್ಮೆ, ಇತರರನ್ನು ದ್ವೇಷಿಸದೆ ಪ್ರೀತಿಸುವುದು, ಯಜ್ಞ, ದಾನ, ಧೈರ್ಯ, ಶಾಸ್ತ್ರ ಶ್ರವಣ, ಇವು 12 ಬ್ರಹ್ಮವಿತ್ತಾದ ಬ್ರಾಹ್ಮಣನಿಗೆ ಏರ್ಪಟ್ಟ ತಪೋವ್ರತಗಳು. ಯಾವನು ಈ 12 ಗುಣಗಳನ್ನು ಸಾಧಿಸಬಲ್ಲನು, ಅವನು ಈ ಸಮಸ್ತ ಭೂಮಿಯನ್ನು ಅಡಗಿಸಿ ಆಳಬಲ್ಲನು. ಈ ಗುಣಗಳಲ್ಲಿ ಮೂರನ್ನಾಗಲಿ ಎರಡನ್ನಾಗಲಿ ಕೊನೆಗೆ ಒಂದನ್ನಾಗಲಿ ಕ್ರಮವಾಗಿ ಹೊಂದಿದ್ದರೂ
ಅವನು ಭಾಗ್ಯಶಾಲಿ ಎಂದೇ ತಿಳಿಯಬೇಕು. ಕರ್ಮೇಂದ್ರಿಯಗಳನ್ನು ಅಡಗಿಸಿಡುವುದು, ಕರ್ಮ ಫಲತ್ಯಾಗ, ಎಚ್ಚರ ತಪ್ಪದಿರುವುದು, ಅಂದರೆ ದಮ, ತ್ಯಾಗ, ಅಪ್ರಮಾದ ಇವುಗಳಲ್ಲಿ ಮೋಕ್ಷ ಅಂದರೆ ಇವುಗಳನ್ನು ಹೊಂದದಿರುವುದು, ಕರ್ಮ ಫಲತ್ಯಾಗ, ಎಚ್ಚರ ತಪ್ಪದಿರುವುದು, ಕರ್ಮೇಂದ್ರಿಯಗಳನ್ನು ಅಡಗಿಸಿಡುವುದನ್ನು ದಮವೆನ್ನುತ್ತಾರೆ. ಕರ್ಮ ಫಲವನ್ನು ಬಯಸದೇ ಇರುವುದು, ಅದರ ತ್ಯಾಗ ಮಾಡುವುದೇ ತ್ಯಾಗವೆನಿಸಿಕೊಳ್ಳುತ್ತದೆ. ಎಚ್ಚರ ತಪ್ಪುವುದು, ಎಚ್ಚರ ತಪ್ಪದಿರುವುದು ಪ್ರಮಾದದಲ್ಲಿ ಇರುವುದು ಎನಿಸುತ್ತದೆ. ಇವುಗಳಲ್ಲಿಯೇ ಮೋಕ್ಷವು ನೆಲೆಗೊಂಡಿರುವುದು. ವಿದ್ವಾಂಸರು ಇವುಗಳನ್ನೇ ಸತ್ಯ ಪ್ರಧಾನಗಳೆಂದು ಹೇಳುವರು. ದಮವು 18 ದೋಷಗಳಿಂದ ಕೆಟ್ಟು ಹೋಗತಕ್ಕುದಾಗಿದೆ. ಅಂದರೆ ಇಂದ್ರಿಯಗಳನ್ನು ಅಡಗಿಸುವುದು 18 ದೋಷಗಳಿಂದ ಕೆಟ್ಟು ಹೋಗುವ ಸಂಭವವಿರುತ್ತದೆ. ಅವುಗಳಲ್ಲಿ ಒಂದು ದೋಷಕ್ಕೆ ಅವಕಾಶ ಕೊಟ್ಟರೂ ಆ ದಮವು ತಪ್ಪಿ ಹೋಗುವುದು. ಹೀಗೆಂದರೆ ಸ್ವಧರ್ಮಗಳನ್ನು ಬಿಡುವುದು, ಅಸೂಯೆ, ಅರ್ಥ ಕಾಮಗಳು, ಆಶೆ, ಕೋಪ, ದುಃಖ, ಭೋಗ, ಪ್ರಶ್ನೆ, ತೃಷ್ಣೆ, ಚಾಡಿ, ಮತ್ಸರ, ಪ್ರಾಣಿ ಹಿಂಸೆ, ಚಿಂತೆ, ಜಿಹಾಸೆ, ಮರೆವೆ ಅಂದರೆ ವಿಸ್ಮೃತಿ, ಅನವಶ್ಯಕವಾದ ಹೆಚ್ಚು ಮಾತುಗಳನ್ನು ಆಡುವುದು, ತನ್ನನ್ನೇ ಬಹಳ ಮೇಲೆಂದು ತಿಳಿಯುವುದು. ಈ 18 ದೋಷಗಳನ್ನು ಜಯಿಸಿದವನೇ ಇಂದ್ರಿಯಗಳನ್ನು ನಿಗ್ರಹಿಸಿದವನೆಂದು ವಿದ್ವಾಂಸರಿಂದ ಕರೆಯಲ್ಪಡುವನು. ಮದವೆಂಬುದು ಈ 18 ದೋಷಗಳನ್ನು ಒಳಗೊಂಡಿದೆ. ತ್ಯಾಗದಲ್ಲಿಯೂ ಹೀಗೆ. ಅಂದರೆ ಕರ್ಮ ಫಲವನ್ನು ಬಯಸದೆ ಆ ತ್ಯಾಗವನ್ನು ಮಾಡುವುದರಲ್ಲಿಯೂ 6 ವಿಧಗಳುಂಟು. ಆ ತ್ಯಾಗಕ್ಕೆ ವಿರುದ್ಧವಾದುದು ಕೂಡ ಮದ ದೋಷಗಳೆನಿಸುವವು. ಆದುದರಿಂದ ಮದ ದೋಷಗಳು 24 ಇರುವವು. ಮೊದಲಿಗೆ 6 ಬಗೆಯ ತ್ಯಾಗಗಳು ಬಹಳ ಮೇಲೆನಿಸಿದುವೆ. ಆದರೆ ಅವುಗಳಲ್ಲಿ 3ನೆಯದು ಮಾತ್ರ ದುಷ್ಕರವಾಗಿ ಕಾಣುವುದು. ಆ 3ನೆಯ ತ್ಯಾಗವನ್ನು ಸಾಧಿಸಿದವನು ಆಧ್ಯಾತ್ಮಿಕವೇ ಮೊದಲಾದ 3 ಬಗೆಯ ದುಃಖವನ್ನು, ಅಂದರೆ ತಾಪತ್ರಯಗಳನ್ನು, ಆದಿದೈವಿಕ, ಆದಿಭೌತಿಕ, ಆಧ್ಯಾತ್ಮಿಕ ಎಂಬ ತಾಪತ್ರಯಗಳನ್ನು ದಾಟಿದವನು ಮತ್ತು ಎಲ್ಲವನ್ನು ಜಯಿಸಿದವನೆಂದೇ ತಿಳಿ. ಈಗ ಆ 6 ಬಗೆಯ ತ್ಯಾಗಗಳು ಯಾವುವೆಂದರೆ, ಐಶ್ವರ್ಯಾದಿಗಳು ಇದ್ದಾಗಲೂ ಗರ್ವವನ್ನು ಬಿಡುವುದು ಮೊದಲನೆಯದು. ವೈರಾಗ್ಯ ಅಥವಾ ಯಜ್ಞ ಯಾಗಾದಿಗಳಿಗೂ ತಟಾಕಾದಿ ನಿರ್ಮಾಣಗಳಿಗೂ ಧನ ತ್ಯಾಗವು, ಅಂದರೆ ಧನವನ್ನು ಕೊಟ್ಟು ಬಿಡುವುದು 2ನೆಯದು. ಕಾಮ ತ್ಯಾಗವು 3ನೆಯದು. ಈ ಕಾಮ ತ್ಯಾಗವೆಂಬ, ಅಂದರೆ ಆಸೆ ಪಡುವುದರ ತ್ಯಾಗವೆಂಬ 3ನೆಯ ಗುಣವನ್ನೇ ಅನಿರ್ವಾಚ್ಯವಾದ ಉತ್ತಮ ಗುಣವೆಂದು ಹೇಳುವರು. ತಾನು ಚೆನ್ನಾಗಿ ಅನುಭವಿಸಿದ ಮೇಲೆ ಜಿಹಾಸೆಯಿಂದ ಬಿಟ್ಟುದಾಗಲಿ, ಅನುಭವಿಸುವುದಕ್ಕೆ ಶಕ್ತಿಯಿಲ್ಲದೆ ಅಶಕ್ತತೆಯಿಂದ ಬಿಟ್ಟುದಾಗಲಿ ತ್ಯಾಗವೆನಿಸುವುದಿಲ್ಲ. ಅಂದರೆ ಚೆನ್ನಾಗಿ ಅನುಭವಿಸಿದ ಮೇಲೆ ಜಿಹಾಸೆ ಹೊಂದಿ ಬಿಟ್ಟಿದ್ದಾಗಲಿ, ಅಥವಾ ತಾನು ಅನುಭವಿಸುವುದಕ್ಕೆ ಶಕ್ತಿ ಇಲ್ಲದ ಕಾರಣದಿಂದ ಬಿಟ್ಟಿದ್ದಾಗಲಿ ತ್ಯಾಗವೆನಿಸುವುದಿಲ್ಲ. ಆತನು ಒಳ್ಳೆ ಭಾಗ್ಯವಂತನಾಗಿದ್ದು ಅನುಭವಿಸುವುದಕ್ಕೂ ಶಕ್ತಿಯಿದ್ದು ತ್ಯಾಗ ಮಾಡಿದ ಮೇಲೆಯೂ ವ್ಯಸನ ಪಡದೆ ಇರುವ ಸರ್ವಭೋಗ ತ್ಯಾಗವೇ ಸರಿಯಾದ ತ್ಯಾಗವೆನಿಸುವುದು. ದುಃಖ ತ್ಯಾಗವು 4ನೆಯದು. ಕಾರ್ಯಭಂಗಕ್ಕಾಗಲಿ, ಇಷ್ಟ ವಿಯೋಗಕ್ಕಾಗಲಿ, ಧನ ನಾಶಕ್ಕಾಗಲಿ, ಬೇರೆ ಯಾವ ಅಪ್ರಿಯ ಉಂಟಾದಾಗರಾಗಲಿ, ಅಂದರೆ ಯಾವುದೇ ಅಪ್ರಿಯ ಉಂಟಾದರೂ ಆಗಲೂ ಕೂಡ ವ್ಯಥೆ ಪಡಬಾರದು. ಹೆಂಡಿರು, ಮಕ್ಕಳು ಮುಂತಾದ ಇಷ್ಟ ಜನರಲ್ಲಿ ಇರುವಂತಹ ಮೋಹದ ತ್ಯಾಗವು 5ನೆಯದು. ತನ್ನಲ್ಲಿ ಬಂದು ಯಾಚಿಸಿದವರಿಗೆ ಕೈ ಹಿಡಿಯದೆ ಧಾರಾಳವಾಗಿ ಪಾತ್ರವರಿತು ತನ್ನಲ್ಲಿ ಇದ್ದುದನ್ನು ಕೊಡುವ ಅರ್ಥ ತ್ಯಾಗ, ಧನದ ತ್ಯಾಗವೆಂಬುದೇ 6ನೆಯದು. ಅಪ್ರಮಾದವೆಂಬುದು 8 ಗುಣಗಳನ್ನು, ಅಂದರೆ ಎಚ್ಚರದಲ್ಲಿ ಇರುವಿಕೆ, ಎಚ್ಚರ ತಪ್ಪದೇ ಇರುವಿಕೆ, ಇದನ್ನು ಅಪ್ರಮಾದವೆನ್ನುತ್ತಾರೆ. ಈ ಅಪ್ರಮಾದದಲ್ಲಿಯೂ 8 ಗುಣಗಳನ್ನು ಒಳಗೊಂಡಿದೆ. ಸತ್ಯ, ಧ್ಯಾನ, ನಿಶ್ಚಲತೆ, ಆತ್ಮ ಸ್ವರೂಪ ವಿಮರ್ಶೆ, ವಿರಕ್ತಿ, ಪರಸ್ವವನ್ನು ಅಂದರೆ ಬೇರೆಯವರಿಗೆ ಸೇರಿದುದನ್ನು ಗ್ರಹಿಸದಿರುವುದು, ಬ್ರಹ್ಮಚರ್ಯೆ, ಅಪ್ರತಿಗ್ರಹ ಅಂದರೆ ದಾನಗಳನ್ನು ಪ್ರತಿಗ್ರಹಿಸದಿರುವುದು. ಇವು 8 ಅಪ್ರಮಾದಕ್ಕೆ ಸಂಬಂಧಪಟ್ಟ ಗುಣಗಳು. ಧರ್ಮಕ್ಕೆ ವಿರುದ್ಧವಾದ ಮದದಲ್ಲಿ ಮೇಲೆ ಹೇಳಿದ 18 ದೋಷಗಳುಂಟು.
ಅಂದರೆ ಇಂದ್ರಿಯ ನಿಗ್ರಹಕ್ಕೆ ವಿರುದ್ಧವಾದ ಮದದಲ್ಲಿ 18 ದೋಷಗಳಿವೆ. ಅವನ್ನು ತ್ಯಜಿಸಬೇಕು. ಮನಸ್ಸಿನೊಡಗೂಡಿದ 6 ಇಂದ್ರಿಯಗಳಿಂದಲೂ ಕಳೆದು ಹೋದುದು ಮತ್ತು ಮುಂದೆ ಬರುವುದು ಇವೆರಡರಿಂದಲೂ ಉಂಟಾಗುವ ಆ 8 ಬಗೆಯ ಪ್ರಮಾದಗಳನ್ನು ನೀಗಿಸಿದವನೇ ಸುಖಿ ಎನಿಸುವನು. ಓ ರಾಜೇಂದ್ರ, ಸತ್ಯದಲ್ಲಿಯೇ ಮನಸ್ಸನ್ನು ಇಡುವವನಾಗು. ಸತ್ಯದಲ್ಲಿಯೇ ಲೋಕಗಳು ನೆಲೆಗೊಂಡಿವೆ. ಲೋಕಗಳೆಲ್ಲವೂ ಸತ್ಯವನ್ನೇ ಮುಂದಿಟ್ಟುಕೊಂಡಿರುವುದಾಗಿ ಹೇಳುವರು. ಸತ್ಯದಲ್ಲಿಯೇ ಮೋಕ್ಷವು. ಈ ಲೋಕದಲ್ಲಿ ದೋಷವನ್ನು ನೀಗಿಯೇ ಆಮೇಲೆ ತಪಸ್ಸೆಂಬ ವ್ರತವನ್ನು ಹಿಡಿಯಬೇಕು. ಇದೇ ಬ್ರಹ್ಮಕೃತವಾದ ವಿಧಿ. ಸತ್ಪುರುಷರಿಗೆ ಸತ್ಯವೇ ಮುಖ್ಯ ವ್ರತವು. ಹಿಂದೆ ಹೇಳಿದ ದೋಷಗಳಿಂದ ಮುಕ್ತನಾಗಿ ಆ ಗುಣಗಳಿಂದ ಕೂಡಿದವನೇ ತಪಸ್ವಿ. ಅದೇ ಸಮೃದ್ಧವಾದ ಕೇವಲ ತಪಸ್ಸಿನ ನೆಲೆ ಎನಿಸುವುದು. ರಾಜೇಂದ್ರ, ಸಂಗ್ರಹಿಸಿ ಹೇಳುವೆನು ಕೇಳು. ಆ ನೆಲೆಯೇ ಮನುಷ್ಯನ ಸಮಸ್ತ ಪಾಪಗಳನ್ನು ನೀಗಿಸಿ ಅವನನ್ನು ಪವಿತ್ರನನ್ನಾಗಿಸಿ ಹುಟ್ಟು, ಮುಪ್ಪು, ಸಾವು ಎಂಬಿ ಸಂಸಾರ ಕಷ್ಟಗಳನ್ನೆಲ್ಲ ನೀಗಿಸತಕ್ಕದು ಎಂದನು. ತಿರುಗಿ ಧೃತರಾಷ್ಟ್ರನು, ಓ ಮಹರ್ಷಿ, ಇತಿಹಾಸಗಳೊಡನೆ ಸೇರಿ 5 ವೇದಗಳಿಂದ ಬ್ರಹ್ಮನು ಪ್ರತಿಪಾದ್ಯನೆಂದು ಕೆಲವರು ಹೇಳುವರು. ಬೇರೆ ಕೆಲವರು, ಅಂದರೆ 4 ವೇದಗಳನ್ನು ಬಲ್ಲ ಚತುರ್ವೇದಿಗಳು ಆ ವೇದಗಳು 4 ಬಗೆಯಾಗಿ ಹೇಳುವರು. ಹಾಗೆಯೇ ತ್ರಿವೇದಿಗಳು, ದ್ವಿವೇದಿಗಳು, ಏಕವೇದಿಗಳು, ಅನೃಚರು ಬೇರೆ ಬೇರೆಯಾಗಿ ಬೇರೆ ಬೇರೆ ವಿಧವಾಗಿ ಹೇಳುವರು. ಈ 6 ಪಕ್ಷದಲ್ಲಿ ಯಾವುದು ಪ್ರಮಾಣವು? ಇವರಲ್ಲಿ ನಿಜವಾದ ಬ್ರಹ್ಮಜ್ಞಾನವನ್ನು ಪಡೆದವರು ಯಾರೆಂದು ನಾವು ತಿಳಿಯಬಹುದು ಎಂದು ಕೇಳುತ್ತಾನೆ. ಆಗ ಸನತ್ಸುಜಾತರು, ಓ ರಾಜ, ಆ ಬ್ರಹ್ಮನು ಒಬ್ಬನೇ ಎಂಬುದು ಸತ್ಯವಾದ ಜ್ಞಾನವು. ಆ ವೇದ ಶಬ್ದಾರ್ಥವಾದ ಬ್ರಹ್ಮವು ತಿಳಿಯದುದರಿಂದ ಆ ಬ್ರಹ್ಮವನ್ನು ತಿಳಿಯುವುದಕ್ಕಾಗಿ ವೇದಗಳು ಹಲವಾಗಿ ವಿಭಾಗಿಸಲ್ಪಟ್ಟವು. ಆ ಪರಮಾತ್ಮನ ಸತ್ಯವನ್ನು ತಿಳಿಯದವನು ಅಸತ್ಯದಲ್ಲಿ, ಅಂದರೆ ಕರ್ಮಗಳಲ್ಲಿ ನೆಲೆಗೊಂಡಿರುವನು. ಸತ್ಯವನ್ನು ತಿಳಿಯದವನು ತಾನೇ ಪ್ರಾಜ್ಞನೆಂದು ನೆನೆಸಿಕೊಳ್ಳುವನು. ದಾನ, ಅಧ್ಯಯನ, ಯಜ್ಞ ಇವುಗಳನ್ನು ಲೋಭದಿಂದ, ಅಂದರೆ ಫಲಾಪೇಕ್ಷೆಯಿಂದ ನಡೆಸುವವನು ಸತ್ಯಚ್ಯುತರಾದ ಅವರ ಸಂಕಲ್ಪವು ಫಲಕಾರಿಯಾಗಲಾರದು. ಸತ್ಯವನ್ನು, ಅಂದರೆ ಬ್ರಹ್ಮವನ್ನು ತಿಳಿಯದೇ ಇರುವುದರಿಂದಲೇ ವೇದಗಳಲ್ಲಿ ಹೇಳುವ ವಿಷಯಗಳನ್ನು ನಂಬಿ ಫಲೋದ್ದೇಶದಿಂದ ಯಜ್ಞಗಳನ್ನು ಮಾಡುವರು. ಕೆಲವರು ಮನಸ್ಸಿನಿಂದ ಧ್ಯಾನರೂಪವಾದ ಯಜ್ಞಗಳನ್ನು ಮಾಡುವರು. ಕೆಲವರು ವಾಕ್ಯನಿಂದ ಮಂತ್ರ ಜಪರೂಪವಾದ ಯಜ್ಞಗಳನ್ನು ಮಾಡುವರು. ಬೇರೆ ಕೆಲವರು ಜ್ಯೋತಿಷ್ಠೋಮಾದಿ ಯಾಗಗಳ ರೂಪವಾಗಿಯೇ ಮಾಡುವರು. ಆಯಾ ಸಂಕಲ್ಪದಲ್ಲಿ ಸಿದ್ಧಿಯನ್ನು ಪಡೆದವರು ತಮ್ಮ ತಮ್ಮ ಸಂಕಲ್ಪಿತ ಲೋಕಗಳನ್ನು ಸೇರುವರು. ಸತ್ಯದಿಂದ ಹುಡುಕುವವನು ಸತ್ಯವನ್ನೇ, ಅಂದರೆ ಬ್ರಹ್ಮವನ್ನೇ ಪಡೆಯುವನು. ಆತ್ಮಜ್ಞಾನವಿಲ್ಲದವನ ಸಂಕಲ್ಪಗಳಿಗೆ ಒಂದು ನೆಲೆ ಇಲ್ಲದಿರುವುದರಿಂದ ಸತ್ಯ ಸಂಕಲ್ಪವುಳ್ಳವರು ದೀಕ್ಷಾ ವ್ರತವನ್ನು ಹಿಡಿಯಬೇಕು. ದೀಕ್ಷಿತವೆಂಬ ಶಬ್ದವು ದೀಕ್ ಎಂಬ ಧಾತುವಿನಿಂದ ವೃತವೆಂಬ ಅರ್ಥವನ್ನೇ ತಿಳಿಸುವುದು. ಸತ್ಪುರುಷರಿಗೆ ಸತ್ಯವೇ ಪ್ರಧಾನ ವ್ರತವೆನಿಸಿದೆ. ಜ್ಞಾನವೆಂಬುದು, ಅಂದರೆ ಜ್ಞಾನದ ಫಲವು ಪ್ರತ್ಯಕ್ಷವು. ತಪಸ್ಸು, ಅಂದರೆ ತಪಸ್ಸಿನ ಫಲವು ಪರೋಕ್ಷವಾದುದು. ಬಹಳವಾಗಿ ವೇದಗಳನ್ನು ಓದುವ ಬ್ರಾಹ್ಮಣನನ್ನು ಬಹುಪಾಠಿ ಎಂದು ಮಾತ್ರ ತಿಳಿಯಬೇಕು. ಆದುದರಿಂದ ಓ ಕ್ಷತ್ರಿಯ ಶ್ರೇಷ್ಠ, ಬಹಳವಾಗಿ ಓದಿದ ಮಾತ್ರದಿಂದಲೇ ಅವನನ್ನು ಬ್ರಾಹ್ಮಣನೆಂದು, ಅಂದರೆ ಬ್ರಹ್ಮವಿತ್ತೆಂದು ತಿಳಿಯಬೇಡ. ಯಾವನು ಸತ್ಯದಿಂದ ವೇದದಿಂದ ತಿಳಿಯಬೇಕಾದ ಬ್ರಹ್ಮ ಸ್ವರೂಪವನ್ನು ತಿಳಿಯಬಲ್ಲನೋ ಅವನೇ ಬ್ರಾಹ್ಮಣನು, ಬ್ರಹ್ಮವಿದನು ಎಂದು ತಿಳಿ. ಹಿಂದೆ ಅಥರ್ವಮುನಿ ಮೊದಲಾದ ಮಹಿಷಿ ಸಂಘದ ಗೀತೆಗಳೇ, ಅಂದರೆ ಉಪನಿಷತ್ತುಗಳೇ ನಿಜವಾದ ವೇದಗಳು. ಆ ವೇದಗಳಿಂದ ವೇದ್ಯನಾದ ಪರಮಾತ್ಮನ ಸ್ವರೂಪವನ್ನು ತಿಳಿಯಲಾರದೆ ಬರೀ ವೇದಗಳನ್ನು ಓದಿದವರು ವೇದವಿತ್ತುಗಳಲ್ಲ. ವೇದಗಳು ಬ್ರಹ್ಮನಲ್ಲಿ ಏಕಾಂತ ಸಂಬಂಧವುಳ್ಳವು. ಆದುದರಿಂದ ವೇದವಿತ್ತುಗಳಾದ ಆರ್ಯರು ವೇದವನ್ನು ಅಧ್ಯಯನ ಮಾಡಿದ ಮೇಲೆ ಗುರುಮುಖವಾಗಿ ಆ ವೇದ ಪ್ರತಿಪಾದ್ಯವಾದ ಬ್ರಹ್ಮವನ್ನು ತಿಳಿಯದೆ ಇರಲಾರರು. ಲೋಕದಲ್ಲಿ ವೇದಗಳ ನಿಜವಾದ ತತ್ವವನ್ನು ಅರಿತವನು ಯಾವನೊಬ್ಬನೂ ಇರನು.
ಕೆಲವರು ಆ ತತ್ವವನ್ನು ಅಪಾತವಾಗಿ ಗ್ರಹಿಸಿದ್ದರೂ ಇರಬಹುದು. ಸುಮ್ಮನೆ ವೇದಗಳನ್ನೋದಿ ಸುಮ್ಮನೆ ವೇದಗಳನ್ನು ಓದಿದವನು ಆ ವೇದದಿಂದ ತಿಳಿಯಬೇಕಾದುದನ್ನು ತಿಳಿಯಲಾರನು. ಯಾವನು ಸತ್ಯದಲ್ಲಿ ಅಂದರೆ ವೇದವೇದ್ಯವಾದ ಸತ್ಯ ವಸ್ತುವಿನಲ್ಲಿ ಅಂದರೆ ಬ್ರಹ್ಮನಲ್ಲಿ ನೆಲೆಗೊಳ್ಳುವನು ಅವನೇ ವೇದವಿತ್ತೆನಿಸುವನು. ವೇದಗಳಲ್ಲಿಯಾದರೂ ಆ ಬ್ರಹ್ಮವನ್ನು ಪೂರ್ಣವಾಗಿ ತಿಳಿದುದು ಯಾವುದೂ ಇಲ್ಲ. ವೇದ್ಯವಾದ ಸತ್ಯವು ತಿಳಿದು ಹೋದ ಮೇಲೆ ವೇದಗಳಾಗಲಿ ವೇದದಿಂದ ತಿಳಿಯಬೇಕಾದ ಇತರ ಪ್ರಪಂಚವಾಗಲಿ ತಿಳಿಯದೇ ಇಲ್ಲ. ಸತ್ಯವನ್ನು ತಿಳಿದವನು ಪ್ರಪಂಚವನ್ನು ತಿಳಿಯಬಲ್ಲನು. ಪ್ರಪಂಚವನ್ನು ತಿಳಿದವನು ಸತ್ಯವನ್ನು ತಿಳಿಯಲಾರನು. ವೇದಗಳನ್ನು ಅಂದರೆ ಪ್ರಮಾಣಗಳನ್ನು ತಿಳಿದವನು ಅದರಿಂದ ವೇದ್ಯವಾದ ಪ್ರಪಂಚವನ್ನು ಅಂದರೆ ಪ್ರಮೇಯಗಳನ್ನು ತಿಳಿಯಬಹುದು. ಆ ಪರಮಾತ್ಮನನ್ನಾದರೂ ವೇದವಿತ್ತುಗಳಾಗಲಿ ವೇದಗಳಾಗಲಿ ತಿಳಿಯಲಾರವು. ಹಾಗಿದ್ದರೂ ವೇದದ ನಿಜವಾದ ತತ್ವವನ್ನು ಬಲ್ಲ ಬ್ರಾಹ್ಮಣರು ವೇದವೇದ್ಯನಾದ ಅಂದರೆ ವೇದಗಳಲ್ಲಿ ಹೇಳಲ್ಪಟ್ಟಿರುವ ಆ ಪರಮಾತ್ಮನನ್ನು ಸ್ವಲ್ಪ ಮಟ್ಟಿಗೆ ತಿಳಿದುಕೊಳ್ಳಬಹುದು. ಒಂದು ಮರದ ಕೊಂಬೆಯನ್ನು ಉದ್ದೇಶಿಸಿ ಆ ಮೂಲಕವಾಗಿ ಚಂದ್ರಕಳೆಯನ್ನು ಹೇಗೋ ಹಾಗೆಯೇ ವೇದಗಳು ಕೂಡ ಪರಮಾತ್ಮನ ಸತ್ತೆಯನ್ನು ಸ್ವಲ್ಪವಾಗಿ ತೋರಿಸಬಲ್ಲವು. ಪರಮಾತ್ಮನನ್ನು ವಿವರಿಸಿ ತಿಳಿಸುವವನನ್ನೇ ನಾನು ಬ್ರಾಹ್ಮಣನೆಂದು ಭಾವಿಸುವೆನು. ತನ್ನ ಸಂದೇಹಗಳನ್ನು ಪರಿಹರಿಸಿಕೊಂಡವನೇ ಇತರರಿಗೂ ಸಂದೇಹಗಳನ್ನೆಲ್ಲ ವಿವರಿಸಿ ತಿಳಿಸಬಲ್ಲನು. ರಾಜ, ಆತ್ಮಸ್ವರೂಪವನ್ನು ಕಂಡುಹಿಡಿಯಬೇಕೆಂದು ಒಬ್ಬನು ನೆಟ್ಟಗೆ ಪೂರ್ವ ದಿಕ್ಕಿಗೆ ಹೋದರೂ ಅದು ಸಿಕ್ಕುವುದಿಲ್ಲ. ದಕ್ಷಿಣ, ಉತ್ತರ, ಪಶ್ಚಿಮ ಅಥವಾ ಬೇರೆ ಮೂಲೆಗಳಿಗೆ ನೆಟ್ಟಗೆ ಹೋದರೂ ಅದು ಸಿಕ್ಕುವುದಿಲ್ಲ. ಹೀಗಿರುವಾಗ ಇನ್ನು ವಕ್ರವಾದ ಅಡ್ಡದಾರಿಯಲ್ಲಿ ಹೋದರೆ ಸಿಕ್ಕಲಾರದು ಎಂಬುದನ್ನು ಹೇಳಬೇಕಾದುದೇನು? ಆ ಆತ್ಮವನ್ನು ನಮ್ಮ ವೈರಿಗಳ ಅಂದರೆ ದೇಹ, ಇಂದ್ರಿಯಗಳು, ವಿಷಯಗಳು ಎಂಬ ಒಳಶತ್ರುಗಳ ಮಧ್ಯದಲ್ಲಿಯೇ ಪ್ರಯತ್ನ ಪಟ್ಟು ಕಂಡುಹಿಡಿಯಬೇಕು. ಯೋಗಿಯಾದವನು ವೇದಗಳಲ್ಲಿ ಅವನನ್ನು ಹುಡುಕದೆ ತಪಸ್ಸಿನ ಮೂಲಕವಾಗಿ ನೋಡಬಲ್ಲನು. ಯೋಗಿಯು ಇದ್ದ ಕಡೆಯಿಂದ ಕದಲದೆ, ಬಾಯಿಂದ ಮಾತಾಡದೆ, ಮಾನಸಿಕ ಚೇಷ್ಟೆಯೂ ಇಲ್ಲದೆ ತಾನಿದ್ದೆಡೆಯಲ್ಲಿಯೇ ಅವನನ್ನು ಕಾಣಬಲ್ಲನು. ಮಹಾರಾಜ, ಪ್ರಸಿದ್ಧವಾದ ಆ ಬ್ರಹ್ಮವನ್ನು ನೀನು ನಿನ್ನೊಳಗೆ ಉಪಾಸಿಸು. ಬರೀ ಮೌನದಿಂದಾಗಲಿ ಕೇವಲ ವನವಾಸದಿಂದಾಗಲಿ ಅಂದರೆ ಕಾಡಿನಲ್ಲಿ ಇರುವುದರಿಂದಾಗಲಿ ಒಬ್ಬನು ಮುನಿಯಾಗುವುದಿಲ್ಲ. ತನ್ನೊಳಗೆ ಇರುವ ಆ ಪರಮಾತ್ಮನನ್ನು ಯಾವನು ತಿಳಿಯಬಲ್ಲನೋ ಅವನೇ ಶ್ರೇಷ್ಠವಾದ ಮುನಿ ಎನಿಸುವನು. ಈ ಎಲ್ಲ ಅರ್ಥಗಳನ್ನು ವಿವರಿಸಬಲ್ಲವನೇ ವೈಯಾಕರಣನೆಂದು ಹೀಗೆ ಕರೆಯಲ್ಪಡುವನು. ಏಕೆಂದರೆ ಆ ಬ್ರಹ್ಮವನ್ನು ಮೂಲವಾಗಿ ಉಳ್ಳ ಪ್ರಪಂಚ ತತ್ವವನ್ನು ವಿವರಿಸುವ ಶಾಸ್ತ್ರವೇ ವ್ಯಾಕರಣವೆನಿಸುವುದು. ಅಂತಹ ವೈಯಾಕರಣವೇ ಲೋಕಗಳನ್ನೆಲ್ಲ ಸಾಕ್ಷಾತ್ಕರಿಸಿರುವವು. ಅಂತಹ ವೈಯಾಕರಣನೇ ಲೋಕಗಳನ್ನೆಲ್ಲ ಸಾಕ್ಷಾತ್ಕರಿಸಿಕೊಂಡು ಎಲ್ಲವನ್ನೂ ನೋಡಬಲ್ಲವನಾಗುವನು. ಸತ್ಯದಲ್ಲಿ ಅಂದರೆ ಬ್ರಹ್ಮದಲ್ಲಿ ನೆಲೆಗೊಂಡವನೇ ಸರ್ವಜ್ಞನೆನಿಸುವನು. ಓ ಕ್ಷತ್ರಿಯೋತ್ತಮ, ಧರ್ಮಾದಿಗಳಲ್ಲಿ ನೆಲೆಗೊಂಡ ಕ್ಷತ್ರಿಯನು ಆ ಬ್ರಹ್ಮವನ್ನು ಕಾಣಬಲ್ಲನು. ವೇದಗಳಲ್ಲಿ ಹೇಳಿರುವಂತೆ ಕ್ರಮವಾಗಿ ಈ ವಿಧವಾದ ಯೋಗ ಬಲವನ್ನು ಪಡೆದವನು ಆ ಉತ್ತಮ ಪುರುಷಾರ್ಥವನ್ನು ಹೊಂದುವನು. ಇದನ್ನೆಲ್ಲ ನಾನು ನನ್ನ ಬುದ್ಧಿ ನಿಶ್ಚಯದಿಂದ ಅನುಭವಿಸಿ ತಿಳಿದೇ ಹೇಳಿರುವೆನು ಎಂದನು. ಇದು 43ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.